ಪ್ರೀತಿಯ ಮಕ್ಕಳೇ, ನಾವು ಪ್ರಸ್ತುತ ದಿನಮಾನಗಳಲ್ಲಿ ಪರಿಸರ ಮತ್ತು ಅದರ ರಕ್ಷಣೆಯ ಜವಾಬ್ದಾರಿ ಹೇಗೆ ಮಾಡಿಕೊಳ್ಬೇಕು, ಹಾಗೇನೆ ಪರಿಸರದಿಂದ ನಾವು ಯಾವೆಲ್ಲ ಅನುಕೂಲತೆಗಳನ್ನ ಪಡ್ಕೊಳ್ತಾ ಇದೀವಿ ಅನ್ನೋ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಸರ್ಕಾರ ಆಗಿರ್ಬೋದು ಅಥವಾ ಸಮುದಾಯಗಳಾಗಿರ್ಬೋದು ಪರಿಸರದ ಕಾಳಜಿಯನ್ನ ಮಾಡಬೇಕು. ಆ ಪರಿಸರದ ಕಾಳಜಿಯನ್ನ ಮಾಡಿದಾಗ ಮಾತ್ರ ನಮ್ಮ ಬದುಕು ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರ ಜೀವನ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ರೈಟ್, ಈ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ನೈಸರ್ಗಿಕ ಸಂಪನ್ಮೂಲಗಳು, ಅರ್ಥಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯ ನೈಸರ್ಗಿಕ ಸಂಪನ್ಮೂಲಗಳು, ನಿಸರ್ಗದತ್ತವಾಗಿ ಬರುವಂತಹ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು ಎಂಬತಕ್ಕಂತಹ ಅಧ್ಯಾಯದ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ರೈಟ್, ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ನಿಸರ್ಗದತ್ತವಾಗಿ ನಮಗೆ ಸಿಗುವಂತಹ ಸಂಪನ್ಮೂಲಗಳು. ಒಟ್ಟಿನಲ್ಲಿ ನಾವು ಈ ಅಧ್ಯಾಯದಿಂದ ಯಾವೆಲ್ಲ ಅಂಶಗಳನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಕಲಿಕಾ ಅಂಶಗಳು ಯಾವ್ಯಾವ, ರೈಟ್, ಒಂದೊಂದಾಗೆ ನೋಡ್ತಾ ಹೋಗೋಣ ಮಕ್ಕಳೇ. ಏನು ಮೊದಲನೇದಾಗಿ ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳು. ಸಂಪನ್ಮೂಲಗಳ ಅರ್ಥ ಮತ್ತು ಸಂಪನ್ಮೂಲಗಳ ವಿಧಗಳ ಬಗ್ಗೆ ತಿಳ್ಕೊಳ್ತೇವೆ. ಎರಡನೇದಾಗಿ ಸಂಪನ್ಮೂಲಗಳ ಕೊರತೆ. ಸಂಪನ್ಮೂಲಗಳ ಕೊರತೆ ಗೊತ್ತಿದೆಯಲ್ಲ ನಮಗೆ, ಸಂಪನ್ಮೂಲಗಳು ಕೊರತೆಯಾಗಿ ಸಿಗ್ತವೆ. ಅದರ ಬಗ್ಗೆ ನಂತರದಲ್ಲಿ ಚರ್ಚೆ ಮಾಡೋಣ. ಮೂರನೇದಾಗಿ ಸಂಪನ್ಮೂಲಗಳನ್ನು, ಏನು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ನಾವು ಹೇಗೆ ಸಂರಕ್ಷಣೆಯನ್ನ ಮಾಡಬೇಕು ಅನ್ನೋ ವಿಚಾರವನ್ನ ತಿಳ್ಕೊಳ್ತೀವಿ. ಇನ್ನು ಕೊನೆಯದಾಗಿ ನಮ್ಮ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡುವ ಮಾರ್ಗೋಪಾಯಗಳು. ನಮ್ಮ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡುವ ಮಾರ್ಗೋಪಾಯಗಳು ಯಾವ್ಯಾವು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಹೀಗೆ ಪ್ರಮುಖವಾಗಿರ್ತಕ್ಕಂಥ ಫಲಿತಾಂಶಗಳ ಬಗ್ಗೆ ನಾವು ಅರ್ಥನ ಮಾಡಿಕೊಳ್ತೀವಿ. ರೈಟ್, ನಾವು ಮೊದಲನೇದಾಗಿ ನಾವೀಗ ಸಂಪನ್ಮೂಲಗಳ ಅರ್ಥ ಮತ್ತು ಅದರ ವಿಧಗಳು. ಸಂಪನ್ಮೂಲ ಅಂದ್ರೆ ಏನು, ಅದರ ವಿಧಗಳು ಯಾವ್ಯಾವು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗೆ ಸಂಪನ್ಮೂಲಗಳ ಕೊರತೆ, ಈ ಕೆಳಗಂಡ ಅಂಶಗಳನ್ನ ನಾವು ತಿಳ್ಕೊಳ್ಳೋಣ. ರೈಟ್, ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಹೌದಾ? ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಮಾನವನ ಬಯಕೆಗಳು ಅಪರಿಮಿತ. 8ನೇ ತರಗತಿಯ ಅರ್ಥಶಾಸ್ತ್ರದಲ್ಲಿ ಸಹ ನಾವು ತಿಳ್ಕೊಂಡಿದ್ದೀವಿ. ಅರ್ಥಶಾಸ್ತ್ರದ ಪರಿಚಯ ಅನ್ನುವ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಏನು, ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಅವುಗಳನ್ನ ತೃಪ್ತಿಪಡಿಸುವ ಸಾಧನ ಸಂಪನ್ಮೂಲಗಳು ಕೊರತೆಯಲ್ಲಿದ್ದಾವೆ. ಮಾನವನ ಬಯಕೆಗಳು ಅಪರಿಮಿತ ಅಂದ್ರೆ ನಮ್ಮ ಇಷ್ಟಗಳು ಬಹಳಷ್ಟು ಇದಾವೆ, ಆದ್ರೆ ಅವುಗಳನ್ನ ತೃಪ್ತಿಪಡಿಸಿಕೊಳ್ಬೇಕು ನಾವು. ಆ ತೃಪ್ತಿಪಡಿಸಿಕೊಳ್ಳುವ ಸಂಪನ್ಮೂಲಗಳೇನಿದ್ದಾವೆ ಕಡಿಮೆ ಇದ್ದಾವೆ. ಹಾಗಾಗಿ ನಾವು ಆ ಕಡಿಮೆ ಇರತಕ್ಕಂತಹ ಸಂಪನ್ಮೂಲಗಳನ್ನ ನಮಗೆ ಯಾವುದು ಅತ್ಯವಶ್ಯಕವಾಗಿರುತ್ತದೆ ಅಂತಹ ಇಷ್ಟಗಳಿಗೆ ಬಳಸಿಕೊಂಡಾಗ ನಮ್ಗೆ ಹೆಚ್ಚು ತೃಪ್ತಿ ಸಿಗುತ್ತೆ. ಹಾಗಾಗಿ ಸಂಪನ್ಮೂಲಗಳು ಮಿತವಿದಾವೆ. ಸಂಪನ್ಮೂಲ ಅನ್ನೋದು ಒಂದು ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ನೀಡ್ತಕ್ಕಂಥ ಒಂದು ಪದ. ಸಂಪನ್ಮೂಲ ಅಂದ್ರೆ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥ ಒಂದು ಪದ. ಮಾನವರು ತಾವು ಕೈಗೊಳ್ತಕ್ಕಂತಹ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು? ಆರ್ಥಿಕ ಚಟುವಟಿಕೆಗಳು ಯಾವಿದಾವೆ? ಉತ್ಪಾದನೆ ಇದೆ, ವಿನಿಮಯ ಇದೆ,
ಮತ್ತೆ ಅನುಭೋಗ, ಉತ್ಪಾದನೆ, ವಿನಿಮಯ, ಅನುಭೋಗ. ಇವೇನಿದಾವೆ ಆರ್ಥಿಕ ಚಟುವಟಿಕೆಗಳು ಅಂತ ಕರೀತೀವಿ. ಇಲ್ಲಿ ಇದೆಲ್ಲದಕ್ಕೂ ಬಳಸ್ತಕ್ಕಂತಹ ವಸ್ತುಗಳನ್ನ ಅದರ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ. ಯಾವುದು? ಸಂಪನ್ಮೂಲ ಎಂಬತಕ್ಕಂಥದ್ದು. ರೈಟ್. ನೈಸರ್ಗಿಕ ಸಂಪನ್ಮೂಲಗಳೇನಿದಾವೆ ಮಾನವನ ಜೀವನಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂತಹ ಸಂಪನ್ಮೂಲಗಳಾಗಿದ್ದಾವೆ. ಅವುಗಳಿಲ್ಲದೆ ಜೀವನ ಮಾಡುವುದು ಬಹಳ ಕಷ್ಟ. ಅದು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂತಹ ವಿಷಯ. ಸಂಪನ್ಮೂಲಗಳಿಲ್ಲದೆ ಮಾನವ ಬದುಕುವುದು ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಯಾಕೆ? ಹಾಗಾದ್ರೆ ಯಾಕೆ ಅಂತ ಕೇಳ್ತಾ ಹೋದ್ರೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವು ಅಂತ ನಮ್ಗೆ ಗೊತ್ತಾಗ್ಬೇಕು. ಯಾಕೆ ಅವುಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ? ಯಾವ್ಯಾವು? ನಾವು ದಿನನಿತ್ಯ ಜೀವನದಲ್ಲಿ ಅವುಗಳನ್ನ ಬಳಸ್ತಾನೇ ಇದೀವಿ. ನಮ್ಮ ಜೀವನಕ್ಕೆ ಅವು ಅತ್ಯವಶ್ಯಕವಾಗಿ ಬೇಕೇ ಬೇಕಾಗುತ್ತೆ. ಹಾಗಾದ್ರೆ ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋದ್ರೆ ಮೊದಲನೇದಾಗಿ ನೋಡೋಣ. ಸೂರ್ಯರಶ್ಮಿ, ಸೂರ್ಯನ ಬೆಳಕು ಅಥವಾ ಸೂರ್ಯನ ಕಿರಣಗಳು. ಸೂರ್ಯನ ಬೆಳಕು ಅಂದ್ಬಿಟ್ರೆ ಸಾಕು, ಹೌದಲ್ಲ? ಸೂರ್ಯನ ಬೆಳಕು ಎನ್ನುವುದು ನಮ್ಮ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಸಂಪತ್ತು. ಸಂಪತ್ತು ಅನ್ನೋದು ಬಹಳ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಕೊಡುತ್ತೆ ಮಕ್ಕಳೇ. ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಇಲ್ಲದೆ ಬೆಳಗಾಗುವುದಿಲ್ಲ. ನಾವು ಮಲಗಿದ್ದವರು ಎದ್ದೇಳಲಿಲ್ಲ. ಒಂದು, ಸಸ್ಯಗಳು ಆಹಾರವನ್ನ ತಯಾರಿಸಿಕೊಳ್ಳಬೇಕು ಅಂದ್ರೆ ಸೂರ್ಯನ ಬೆಳಕು ಅತ್ಯವಶ್ಯಕ. ಆ ಸಸ್ಯಹಾರಿಗಳಾಗಿರ್ತಕ್ಕಂತಹ ಪ್ರಾಣಿ ವರ್ಗ ಏನಿದೆ, ಈ ಪ್ರಾಣಿ ವರ್ಗ ಉಳಿಬೇಕು ಅಂದ್ರೆ ಸಸ್ಯಗಳಿರಬೇಕು. ಸಸ್ಯಗಳು ಜೀವನ ಮಾಡಬೇಕು ಅಂದ್ರೆ ಸೂರ್ಯನ ಬೆಳಕು ಇರಬೇಕು, ಹೌದಲ್ಲ? ಸೊ ಹಾಗಾಗಿ ಸೂರ್ಯ ರಶ್ಮಿ ಎನ್ನುವುದು ಮಾನವ ಜೀವನ ಅಥವಾ ಇಡೀ ಎಲ್ಲ ಜೈವ ವೈವಿಧ್ಯತೆ, ಏನು ಜೀವ ವೈವಿಧ್ಯತೆ ಅಂತ ಕರಿತೀವಿ, ಈ ಜೀವಿ ವೈವಿಧ್ಯತೆಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂಪತ್ತು ಯಾವ್ದಪ್ಪ ಅಂದ್ರೆ ಸೂರ್ಯ ರಶ್ಮಿ ಅಥವಾ ಸೂರ್ಯನ ಬೆಳಕು. ಎರಡನೇದಾಗಿ ನೀರು. ನೀರು ಬೇಕಲ್ಲ? ಜೀವಾಮೃತ. ನೀರಿಲ್ಲದೆ ಜೀವ ಇಲ್ಲ, ಜೀವನವೂ ಸಹ ಇಲ್ಲ. ಬೇಕೇ ಬೇಕು. ಒಂದು ದಿನ ನೀರಿಲ್ಲದೆ ಇದ್ದರೆ ಒಂದು ದಿನ ಯಾಕೆ, ಹೆಚ್ಚು ಕಡಿಮೆ ಬಾಯಾರಿಕೆ ಆಗಿದೆ ಎಂದು ಒಂದು ಗಂಟೆ ತಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ, ಹೌದಲ್ಲ? ಸೊ ಅದಕ್ಕೆ ಅದನ್ನ ಜೀವಾಮೃತ ಅಂತೇಳಿ ಕರಿತೇವೆ ನೀರನ್ನು. ನೀರು. ವಾಯು, ಗಾಳಿ. ನಾವು ಉಸಿರಾಟ ಆಡ್ಲಿಕ್ಕೆ ಗಾಳಿ ಬೇಕು. ಗಾಳಿಯಲ್ಲಿ ಅನೇಕವಾಗಿರ್ತಕ್ಕಂಥ ಅನಿಲಗಳಿದಾವೆ ಅಂತೇಳಿ ನಾವು ಈಗಾಗಲೇ ವಿಜ್ಞಾನ ವಿಷಯದಲ್ಲಿ ತಿಳ್ಕೊಂಡಿರ್ತೀವಿ. ಅದರಲ್ಲೂ ನಮಗೆ ಪ್ರಾಣವಾಯು ಅಂತ ಕರಿತೀವಿ. ಯಾವುದು? ಆಮ್ಲಜನಕ. ಆಮ್ಲಜನಕವನ್ನ ನಾವು ಯಥೇಚ್ಛವಾಗಿ ಉಸಿರಾಡಬೇಕು. ಪ್ರಸ್ತುತ ದಿನಮಾನಗಳಲ್ಲಿ ನಾವೇನು ಪರಿಸರದ ನಾಶ ಆಗೋದ್ರಿಂದ ವಾಹನಗಳ ಓಡಾಟ, ಕೈಗಾರಿಕೆಗಳಲ್ಲಿ ಬಿಡ್ತಕ್ಕಂಥ ಹೊಗೆ, ಇವೆಲ್ಲದರ ಪರಿಣಾಮ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ನಾವು ಹೆಚ್ಚು ಕಲುಷಿತ ಮಾಡುವುದನ್ನ ಬಿಡಬೇಕು, ವಾಯುವನ್ನ ಶುದ್ಧಗೊಳಿಸಬೇಕು. ಸೊ ಹಾಗಾಗಿ ಏನ ವಾಯು ಅನ್ನೋದಿದೆ, ಇದು ಸಹ ನಮಗೆ ನಿಸರ್ಗದತ್ತವಾಗಿ ಬಂದಿರುವ ಒಂದು ಸಂಪತ್ತು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್, ಅರಣ್ಯಗಳು. ಅರಣ್ಯಗಳು, ಮರ ಗಿಡಗಳು. ಅರಣ್ಯಗಳು ನಿಸರ್ಗದತ್ತವಾಗಿ ಬಂದಿರತಕ್ಕಂಥದ್ದು. ಬಹುಮುಖ್ಯವಾಗಿ ಮಾನವ ಎಷ್ಟೇ ಅರಣ್ಯವನ್ನ ನಾಶ ಮಾಡಿದರೂ ಸಹ ಅವನು ನಾಶ ಮಾಡ್ದಾಗೆ ಅರಣ್ಯಗಳು ಮತ್ತೆ ಬೆಳವಣಿಗೆಯನ್ನ ಹೊಂದುತ್ತಾನೆ ಇರ್ತಾವೆ, ಹೌದಲ್ವಾ? ಸೊ ಅಂದ್ರೆ ಅರಣ್ಯಗಳು
ಮಾನವನ ಜೀವನದ ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ಸಂಪತ್ತು. ಬೇಕೇ ಬೇಕು. ಮರ ಮುಟ್ಟಿಗೆ ಬೇಕಾಗತ್ತೆ, ಉರುವಲಿಗೆ ಬೇಕಾಗತ್ತೆ. ಸೊ ಹಾಗೇನೆ ಉತ್ತಮವಾಗಿರ್ತಕ್ಕಂತಹ ಗಾಳಿ ಬರಬೇಕು ಅಂದ್ರೆ ಬೇಕು, ಮಳೆ ಬರಬೇಕು ಅಂದ್ರೆ ಅರಣ್ಯಗಳು ಹೆಚ್ಚಾಗಿ ಇರಬೇಕು. ಪ್ರಾಣಿ ವರ್ಗ ಏನ್ ಜೀವಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅರಣ್ಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತವೆ. ಅಂದ್ರೆ ಅರಣ್ಯಗಳಿದ್ರೆ ಅಲ್ಲಿ ಪಕ್ಷಿ ಸಂಕುಲ ಮತ್ತು ಪ್ರಾಣಿ ಸಂಕುಲಗಳು ಆಶ್ರಯವನ್ನ ಪಡಿತವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವೂ ಸಹ ಅರಣ್ಯಗಳಿಂದ ದೊರಕುತ್ತೆ. ಹಾಗಾಗಿ ಮಕ್ಕಳೇ, ನಾವು ಅರಣ್ಯಗಳು ಏನಿದೆ ಇದು ಸಹ ಮಾನವನ ಜೀವನದ ಅಥವಾ ಈ ಭೂಮಿಯ ಪ್ರಮುಖವಾಗಿರ್ತಕ್ಕಂತಹ ಸಂಪತ್ತು ಅಂತೇಳಿ ಹೇಳ್ಬೋದು. ನಂತರದಲ್ಲಿ ನಾವು ಮಣ್ಣು ಸಹ ಒಂದು ಸಂಪತ್ತು, ನೈಸರ್ಗಿಕವಾಗಿ ಸಿಗುವಂತಹ ಒಂದು ಸಂಪತ್ತು. ಯಾಕಪ್ಪ? ಮಣ್ಣಿದ್ರೆ ಬೆಳೆಗಳನ್ನ ಬೆಳಿಬಹುದು, ಅರಣ್ಯಗಳು ಹುಟ್ಟುಕೊಳ್ತವೆ, ನೀರು ಸಿಗುತ್ತೆ, ಎಲ್ಲವೂ ಸಹ ಅದರಿಂದ ಬಳಕೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಮಣ್ಣು ಸಹ ಒಂದು ಸಂಪತ್ತು. ನಮಗೆ ಅತ್ಯವಶ್ಯಕವಾದಂತಹ ಆಹಾರದ ಪದಾರ್ಥಗಳನ್ನು ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಯಾವ್ದಪ್ಪ ಅಂದ್ರೆ ಮಣ್ಣು. ನೆಕ್ಸ್ಟ್, ಜೈವಿಕ ವೈವಿಧ್ಯತೆ, ಜೀವಿ ವೈವಿಧ್ಯತೆ. ಜೀವಿಗಳು ಈ ಭೂಮಿಯಲ್ಲಿ ಇದಾವೆ. ಭೂಮಿ ನಮ್ಮ ಜೀವಂತ ಗ್ರಹ ಅಂತೇಳಿ ಓದ್ತೀವಿ. ಏನು? ಭೂಮಿಯಲ್ಲಿ ಜೀವಿಗಳು ವಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನಾವು ಭೂಗೋಳ ವಿಷಯದಲ್ಲಿ ಅದನ್ನ ತಿಳ್ಕೊಂಡಿದ್ವಿ. ಉಷ್ಣಾಂಶ ಇದೆ, ಗಾಳಿ ಇದೆ, ನೀರಿದೆ, ಪ್ರಾಣಿಗಳು ಸಸ್ಯಗಳು ವಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಅನುಕೂಲಗಳನ್ನ ನಾವು ಭೂಮಿಯ ಮೇಲೆ ಇರೋದನ್ನ ಕಾಣ್ತೀವಿ. ಸೊ ಹಾಗಾಗಿ ಭೂಮಿಯನ್ನ ಜೀವಂತ ಗ್ರಹ ಎಂದು ಕರೆಯುತ್ತೇವೆ ಅಂತೇಳಿ ಓದಿದ್ದೇವೆ. ಹಾಗಾಗಿ ಇಲ್ಲಿ ಜೀವಿ ವೈವಿಧ್ಯತೆ ಇದೆ, ಅನೇಕ ರೀತಿಯ ಪ್ರಾಣಿಗಳಿದಾವೆ, ಅನೇಕ ರೀತಿಯ ಪಕ್ಷಿಗಳಿದಾವೆ, ಮಾನವರಿದ್ದೀವಿ. ಸೊ ಇವೆಲ್ಲವೂ ಸಸ್ಯಾಹಾರಿಗಳಿದಾವೆ, ಮಾಂಸಾಹಾರಿಗಳಿದಾವೆ. ಇವೆಲ್ಲವೂ ಸಹ ಜೀವಿ ವೈವಿಧ್ಯತೆಯ ಅಂಶಗಳು ಅಂತೇಳಿ ಕರಿತೀವಿ. ಸೊ ಈ ಜೀವಿ ವೈವಿಧ್ಯತೆಯು ಸಹ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಪತ್ತು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಅದಿರುಗಳು. ಏನು? ಅದಿರು ಭೂಮಿಯ ಒಳಗಡೆ ಅಥವಾ ಭೂಮಿಯಲ್ಲಿ ಸಿಗತಕ್ಕಂತಹ ನೈಸರ್ಗಿಕವಾಗಿ ಸಿಗುವಂತಹ ಇದು ಒಂದು ಸಂಪನ್ಮೂಲ. ಯಾವುದು? ಅದಿರು. ನಿಸರ್ಗದತ್ತವಾಗಿ ಕಚ್ಚಾ ಖನಿಜದ ರೂಪದಲ್ಲಿ ಸಿಗ್ತಕ್ಕಂತಹ ಅದಿರು. ಸೊ ಹಾಗಾಗಿ ಇದು ಸಹ ಒಂದು ಸಂಪತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಇನ್ನಿತರವಾಗಿರ್ತಕ್ಕಂಥ ಅನೇಕ ಸಂಪನ್ಮೂಲಗಳು ನಮ್ಮ ನೈಸರ್ಗದತ್ತವಾಗಿ ಸಿಗುವಂತಹ ಸಂಪನ್ಮೂಲಗಳಾಗಿದ್ದಾವೆ. ಅರ್ಥ ಆಯ್ತಲ್ಲ? ಏನು? ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವು ಅಂತ ಹೇಳಿದ್ರೆ ಸೂರ್ಯನ ಕಿರಣ, ಸೂರ್ಯನ ಬೆಳಕು, ನೀರು, ಗಾಳಿ, ಮಣ್ಣು, ಅರಣ್ಯಗಳು, ಜೀವಿ ವೈವಿಧ್ಯತೆ ಮತ್ತು ಅದಿರು. ಇನ್ನಿತ್ಯಾದಿ ಅಂಶಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರೆಯುತ್ತೇವೆ. ಇವೆಲ್ಲವೂ ಸಹ ಮಾನವನ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಅಂಶಗಳು, ಪೂರಕವಾಗಿರ್ತಕ್ಕಂತಹ ಅಂಶಗಳು ಸಹ ಆಗಿದೆ. ಆದ್ರೆ ಪ್ರಸ್ತುತ ಜಗತ್ತಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಎಷ್ಟು ಜನಸಂಖ್ಯೆ ಇದೆ ಮಕ್ಕಳೇ? ಸುಮಾರು ಭಾರತ ಒಂದು ದೇಶದಲ್ಲಿಯೇ 130 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಚೀನಾ ದೇಶದಲ್ಲೂ ಸಹ 150 ಕೋಟಿ ಜನಸಂಖ್ಯೆ ಇದೆ. ಸೊ ಹೀಗಾಗಿ ಇಡೀ ಜಗತ್ತಲ್ಲಿ 7 ಶತಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇರೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ 700 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಎಲ್ಲಿ? ಇಡೀ ಪ್ರಪಂಚದಲ್ಲಿ. ಏನು ಭೂಖಂಡ ಅಂತ ಏನ್ ಕರಿತೀವಲ್ಲ, ಈ ಭೂಮಿಯ ಮೇಲೆ ಎಲ್ಲ ರಾಷ್ಟ್ರಗಳನ್ನ ಸೇರಿಸಿ ಸುಮಾರು 7 ಶತಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ ಅನುಗುಣವಾಗಿ
ಅವರ ಕನಿಷ್ಠ ಅವಶ್ಯಕತೆಗಳನ್ನ ಪೂರೈಸಬೇಕಾಗುತ್ತೆ. ಕನಿಷ್ಠ ಅವಶ್ಯಕತೆಗಳನ್ನ ಪೂರೈಸಬೇಕಾಗುತ್ತೆ. ಸೊ ಈ ಪೂರೈಕೆ ಮಾಡುವಾಗ ನಮಗೆ ಸಂಪನ್ಮೂಲಗಳ ಕೊರತೆ ಅನ್ನೋದು ಕಾಣುತ್ತೆ. ಸಂಪನ್ಮೂಲಗಳ ಕೊರತೆ ಇದೆ. ಹಾಗಾಗಿ ನಾವು ಪರಿಸರ ಸಂರಕ್ಷಣೆಯನ್ನ ಮಾಡಬೇಕು. ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು. ಹಾಗೆಯೇ ನಮ್ಮ ಪರಿಸರದ ಹೆಜ್ಜೆ ಗುರುತುಗಳನ್ನ ಕಡಿಮೆ ಮಾಡುವುದರ ಕುರಿತು ಅಧ್ಯಯನವನ್ನ ಮಾಡಬೇಕು. ಅರ್ಥ ಆಗುತ್ತಲ್ಲ? ಈ ಸಂಪನ್ಮೂಲಗಳನ್ನ ನಾವು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಹೇಗೆ ಬಳಕೆ ಮಾಡ್ಕೊಳ್ಬೇಕು. ಸೊ ಇವನ್ನ ಹೇಗೆ ಬಳಕೆ ಮಾಡಿಕೊಂಡು ಅವುಗಳನ್ನ ಸಂರಕ್ಷಣೆ ಮಾಡೋದು ಹೇಗೆ ಅನ್ನೋದನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಈಗ ನಾವು ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಮತ್ತು ಅದರ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಸಂಪನ್ಮೂಲಗಳ ಅರ್ಥ ಮತ್ತು ಅದರ ವಿಧಗಳ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು ಮಕ್ಕಳೇ? ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಪ್ರಶ್ನೆ. ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಡೆಫಿನೇಷನ್ ಬರ್ಕೋತಿರಲ್ಲ, ಬರ್ಕೊಳ್ಳಿ. ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ, ತಾವಿದ್ದ ಅಂದ್ರೆ ತಾವು ಮೂಲದಲ್ಲಿ ಇದ್ದಂತಹ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿತವಾಗಿರ್ತಕ್ಕಂತಹ ವಸ್ತುಗಳನ್ನ ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ರೈಟ್? ಬರ್ಕೊಳ್ರಿ. ಈಗ ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿತವಾಗಿರುವ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಬರ್ಕೊಂಡ್ರಲ್ಲ? ಇಲ್ಲಿ ನಾವು ಈ ಡೆಫಿನೇಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ನೈಸರ್ಗಿಕವಾಗಿ ಹೇಗಿದಾವೋ ಹಾಗೆಯೇ ಸಿಗ್ತವೆ. ಆ ಸಿಕ್ಕಿದ್ದಂತಹ ವಸ್ತುಗಳು ಮೌಲ್ಯಯುತವಾಗಿರ್ತವೆ. ಹೌದಲ್ಲ? ಎಲ್ಲ ಏನ್ ನಾನು ಹೇಳ್ತಾ ಹೋದೆ, ಸೂರ್ಯನ ಬೆಳಕು, ನೀರು, ಮಣ್ಣು, ಗಾಳಿ, ಅದಿರುಗಳು, ಜೀವಿ ವೈವಿಧ್ಯತೆ, ಇವೆಲ್ಲವೂ ಸಹ ನಿಸರ್ಗದತ್ತವಾಗಿ ಹೇಗಿದಾವೋ ಹಾಗೇ ಸಿಗ್ತವೆ. ಇವುಗಳಿಗೆ ಹೆಚ್ಚು ಮೌಲ್ಯಯುತವಾಗಿರ್ತಕ್ಕಂತಹ ಅಂದ್ರೆ ಹೆಚ್ಚು ಮೌಲ್ಯ ಹೊಂದಿರ್ತಾವ. ಇವುಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರೀತೀವಿ. ಫ್ರೀ ಸಿಗ್ತಾವೆ, ಹೌದಲ್ಲ? ಆದ್ರೂ ಮೌಲ್ಯಯುತ ಅಂತ ಅನಿಸ್ಕೊಳ್ತಾವ. ರೈಟ್? ಈ ಆಹಾರವನ್ನ ನಾವು ಬೆಳಿತೇವೆ, ಹೌದಲ್ಲ ಮಕ್ಕಳೇ? ಆಹಾರವನ್ನ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಯಾವ ಅಂಶಗಳು ಬೇಕು? ಯಾವ್ಯಾವ ಅಂಶಗಳನ್ನ ನಾವು ಆಹಾರ ಬೆಳೆಯಲಿಕ್ಕೆ ಬಳಸ್ತೀವಿ? ಮಣ್ಣಿದೆ, ಮಣ್ಣು ಬೇಕು, ಹೌದಲ್ಲ? ಮಣ್ಣು ಬೇಕು. ಆಮೇಲೆ ನೀರು ಬೇಕು, ಸೂರ್ಯನ ಬೆಳಕು ಬೇಕು, ವಾಯುವು ಬೇಕು, ಹೌದಾ? ಇಷ್ಟೆಲ್ಲ ಅಂಶಗಳು ಬೇಕು. ಯಾಕೆ? ಆಹಾರವನ್ನ ಬೆಳೀತೇವೆ ಅಂದ್ರೆ ಅದನ್ನ ಹಾಕಲಿಕ್ಕೆ ಮಣ್ಣು ಬೇಕು. ಅವುಗಳು ಬೆಳೆದು ಫಲ ಕೊಡುವವರೆಗೂ ಸಹ ಅದಕ್ಕೆ ನೀರು ಬೇಕಾಗುತ್ತೆ. ಆ ಸಸ್ಯಗಳು ಉಸಿರಾಡ್ಲಿಕ್ಕೆ ಮತ್ತು ಆಹಾರವನ್ನ ತಯಾರು ಮಾಡಿಕೊಳ್ಳಿಕ್ಕೆ ಗಾಳಿ ಬೇಕು. ಆಹಾರವನ್ನು ತಯಾರು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಸಹ ಬೇಕು. ಏನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಲು ಏನ್ ಮಾಡ್ತಾವ? ಸೂರ್ಯನ ವಾತಾವರಣದಲ್ಲಿ ಸಿಗ್ತಕ್ಕಂತಹ ಗಾಳಿ, ಇಂಗಾಲದ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಬೆಳಕಿನ ಸಹಾಯದಿಂದ, ತನ್ನ ಪತ್ರ ಹರಿತಿನ ಸಹಾಯದಿಂದ ಭೂಮಿಯಲ್ಲಿ ಸಿಗ್ತಕ್ಕಂತಹ
ಏನಿದೆ, ಲವಣಾಂಶ ಮತ್ತು ನೀರನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಒಂದು ಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತೇಳಿ ಕರಿತೇವೆ. ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ ಪಡ್ಕೊಳ್ಳಿಕ್ಕೆ ಇವೆಲ್ಲ ಅಂಶಗಳು ಬೇಕಾಗ್ತವೆ. ಅವು ನಂತರವಾಗಿ ನಮ್ಗೆ ಫಲವನ್ನ ಕೊಡ್ತಾವೆ. ಹೌದಲ್ಲ? ಫಲವನ್ನ ಕೊಟ್ಟು ನಾವು ಅದನ್ನ ಬಳಸ್ಕೊಂಡು ನಾವು ಅದನ್ನ ಸೇವನೆಯನ್ನ ಮಾಡ್ತೇವೆ. ಹೀಗಾಗಿ ಆಹಾರವನ್ನ ತಯಾರು, ಬೆಳೆಯನ್ನ ಬೆಳೆಯುತ್ತೇವೆ. ಇನ್ನು ಹಲವಾರು ಸೇವೆಗಳನ್ನ ಮರಗಿಡಗಳು ನಮ್ಗೆ ಒದಗಿಸ್ತವೆ. ಉಸಿರಾಡಲು ಬೇಕಾಗಿರ್ತಕ್ಕಂತಹ ಗಾಳಿ ಇದೆ, ಕಚ್ಚಾ ವಸ್ತುಗಳು ಬೇಕಾಗ್ತವೆ, ಏನು ಅದಿರುಗಳು, ನಮ್ಮ ಖನಿಜಗಳು ಅಂತ ಏನ್ ಕರಿತೀವಿ. ಸೊ ಇಲ್ಲಿ ಅದಿರುಗಳು, ಇವು ಮೂಲ ರೂಪದಲ್ಲಿ ಸಿಗ್ತಕ್ಕಂತಹ ಅದಿರುಗಳು ನಮ್ಮ ಅನೇಕ ಬೇಡಿಕೆಗಳನ್ನ ಈಡೇರಿಸ್ತವೆ. ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳನ್ನಾಗಿ ನಾವು, ಫಾರ್ ಎಕ್ಸಾಂಪಲ್, ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಬಾಕ್ಸೈಟ್ ಅದಿರು, ಬಾಕ್ಸೈಟ್ ಅದಿರು, ಚಿನ್ನ, ಇವೆಲ್ಲ ಇದಾವಲ್ಲ, ಇವೆಲ್ಲವೂ ಸಹ ಅದಿರಿನ ರೂಪದಲ್ಲಿ ಸಿಗ್ತವೆ. ಇವುಗಳನ್ನ ನಾವು ಬಳಸ್ಕೊಂಡು ಇವುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡಿ ಅನೇಕ ರೀತಿಯ ವಸ್ತುಗಳನ್ನ ನಾವು ಕೃತಕವಾಗಿ ತಯಾರು ಮಾಡ್ತೇವೆ. ತಯಾರು ಮಾಡಿದ್ದು ಇಡೀ ನಮ್ಮ ಜೀವನದಲ್ಲಿ ಮಹತ್ತರವಾಗಿರ್ತಕ್ಕಂತಹ ಬೆಳವಣಿಗೆಯನ್ನ, ತಂತ್ರಜ್ಞಾನ, ವಿಜ್ಞಾನವನ್ನ ಬೆಳೆಸಲಿಕ್ಕೆ ಇವೆಲ್ಲವೂ ಸಹ ಸಹಾಯಕ ಆಗಿದೆ. ಹಾಗಾಗಿ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಮುಂದಿನ ಪೀಳಿಗೆಗೆ ಕಳಿಸ್ಬೇಕಾಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಸಂಪನ್ಮೂಲಗಳನ್ನ ನಾವು ಜೋಪಾನವಾಗಿ ಇಟ್ಕೊಳ್ಬೇಕು. ಇದಲ್ಲದೆ ಈ ಸಂಪನ್ಮೂಲಗಳಿಲ್ಲದೆ ನಮ್ಮ ಜೀವನ ಯಾವತ್ತೂ ಸಹ ಆರಾಮದಾಯಕವಾಗಿ ಇರುವುದಿಲ್ಲ. ಈಗ ಒಬ್ಬ ವ್ಯಕ್ತಿ ಆಕ್ಸಿಜನ್ ನ ಬೆಲೆ ಏನು ಅಂತ ಗೊತ್ತಾಗೋದು ನಮ್ಗೆ ಆಸ್ಪತ್ರೆಗಳಿಗೆ ಸೇರಿದ ನಂತರ. ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಗಲ್ಲಿ ವೆಂಟಿಲೇಟರ್ ಗಳನ್ನ ಹಾಕ್ತಾರೆ. ಹೌದಾ? ಕೃತಕ ಉಸಿರಾಟ ಅಂತ ಕರಿತೀವಿ. ವೆಂಟಿಲೇಟರ್ನ ಹಾಕಿ ಆ ಮೂಲಕ ನಮ್ಗೆ ಆಕ್ಸಿಜನ್ ಅನ್ನ ಕೊಡ್ತಾ ಹೋಗ್ತಾರೆ. ತದನಂತರ ಆಕ್ಸಿಜನ್ ಹಾಕ್ಬೇಕು ಅಂತ ಆಕ್ಸಿಜನ್ ಹಾಕಿರ್ತಾರೆ. ನಿಮಗೆ ಗೊತ್ತಿಲ್ಲ, ಒಬ್ಬ ವ್ಯಕ್ತಿ 24 ಗಂಟೆಗೆ ಒಂದು ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ ಅಂದ್ರೆ ಸುಮಾರು 30ರಿಂದ 40 ಸಾವಿರದವರೆಗೂ ಬಿಲ್ ಮಾಡ್ತಾರೆ. ಬೆಡ್ ಚಾರ್ಜು, ಆಕ್ಸಿಜನ್ ಚಾರ್ಜ್ ಅಂತ ಒಂದು ದಿನಕ್ಕೆ. ಅದು ನಮ್ಗೆ ವಾತಾವರಣದಲ್ಲಿ ನಮ್ಮ ಮರ ಗಿಡದ ಮಧ್ಯೆ ಇದ್ರೆ ನಮ್ಗೆ ಫ್ರೀಯಾಗಿ ಸಿಗುತ್ತೆ. ಒಂದು ದಿನಕ್ಕೆ ನಾವು ಎಷ್ಟು ಆಕ್ಸಿಜನ್ ನ ಬೆಲೆ ಗೊತ್ತಾಗೋದು ನಮ್ಗೆ ಈ ಉಸಿರಾಟದ ತೊಂದರೆ ಆಗಿ ಆಸ್ಪತ್ರೆಗೆ ಹೋದಾಗ. ಅದಕ್ಕೆ ಮಕ್ಕಳೇ, ಎಷ್ಟು ಸಾಧ್ಯವೋ ಅಷ್ಟು ನಾವು ಮರ ಗಿಡಗಳು ಇದ್ದಂತಹ ಪರಿಸರದಲ್ಲಿ ಹೆಚ್ಚು ಕಾಲವನ್ನ ಕಳೆಯಬೇಕು, ದೀರ್ಘ ಉಸಿರಾಟಗಳನ್ನ ಆಡಬೇಕು. ಆಗ ನಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ನಮ್ಮ ದೇಹದ ಒಂದು ಆರೋಗ್ಯ ಚೆನ್ನಾಗಿದೆ. ರೈಟ್? ಹೀಗಾಗಿ ಎಲ್ಲ ಸಂಪನ್ಮೂಲಗಳು ನಮ್ಮ ಜೀವನಕ್ಕೆ ಅವಿಭಾಜ್ಯವಾಗಿ ಬೇಕಾಗುತ್ತೆ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಅರ್ಥ ತಿಳ್ಕೊಂಡ್ವಿ. ವಿಧಗಳು ಯಾವ್ಯಾವ? ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು ಯಾವುವು ಅನ್ನೋ ವಿಚಾರವನ್ನ ತಿಳ್ಕೊಳ್ಬೇಕು. ಯಾವ ವಿಧಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ನೋಡ್ತೇವೆ? ನಾವು 2 ವಿಧವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡ್ತೀವಿ. ಒಂದು ಮುಗಿದು ಹೋಗುವ ಸಂಪನ್ಮೂಲಗಳು, ಮುಗಿದು ಹೋಗದೇ ಇರುವ ಸಂಪನ್ಮೂಲಗಳು. ಖಾಲಿಯಾಗುವ ಸಂಪನ್ಮೂಲಗಳು, ಖಾಲಿ ಆಗದೇ ಇರುವ ಸಂಪನ್ಮೂಲಗಳು ಎಲ್ಲ ಒಂದೇ. ನವೀಕರಣಗೊಳ್ಳುವ ಸಂಪನ್ಮೂಲಗಳು, ನವೀಕರಣಗೊಳ್ಳದ ಸಂಪನ್ಮೂಲಗಳು. ಹೀಗೆ ನಾವು 2 ವಿಧವಾಗಿ ಸಂಪನ್ಮೂಲಗಳನ್ನ ವಿಂಗಡಣೆ ಮಾಡುತ್ತೇವೆ. ಸೊ ಹಾಗಾದ್ರೆ ಅವು ಯಾವ್ಯಾವ ಸಂಪನ್ಮೂಲಗಳು ಅಂತೇಳಿ ನಾವು ನೋಡ್ತಾ ಹೋಗೋಣ. ನಾವು ಸಂಪನ್ಮೂಲಗಳನ್ನ
ನೈಸರ್ಗಿಕ ಸಂಪನ್ಮೂಲಗಳನ್ನ ಎರಡು ಭಾಗವಾಗಿ ವಿಭಾಗ ಮಾಡ್ತೀವಿ. ಯಾವ್ಯಾವ? ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲಗಳು. ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಿಸುವ ಸಂಪನ್ಮೂಲಗಳು. ಎರಡನೇದಾಗಿ ಮುಗಿದು ಹೋಗುವ ಸಂಪನ್ಮೂಲಗಳು. ಮುಗಿದು ಹೋಗುವ ಸಂಪನ್ಮೂಲಗಳು ಅಂತೇಳಿ ಎರಡು ಭಾಗವಾಗಿ ವಿಭಾಗ ಮಾಡುತ್ತೇವೆ. ಯಾವನ್ನು ನಾವು ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲ ಅಂತ ಕರಿತೀವಿ. ಹಂಗಂದ್ರೆ ಏನು ಅಂತ ಡೆಫಿನೇಷನ್ ನೋಡ್ತಾ ಹೋದ್ರೆ, ಕೆಲವು ಸಂಪನ್ಮೂಲಗಳು ನಾವು ಎಷ್ಟೇ ಬಳಸಿದರೂ ಸಹ ಖಾಲಿ ಆಗದೇ ಇಲ್ಲ. ನಮ್ಮ ಬಳಕೆಗೆ ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ. ನಾವು ಬಳಕೆ ಮಾಡ್ದಂಗೆಲ್ಲ ಅದು ಯಾವತ್ತೂ ಸಹ ಖಾಲಿ ಆಗುವುದಿಲ್ಲ. ಅದರ ಮೂಲ ಸ್ವರೂಪ ಹೇಗಿರುತ್ತೋ ಹಾಗೆಯೇ ನಿರಂತರವಾಗಿ ನಮ್ಮ ಬಳಕೆಗೆ ಸಿಗ್ತಾ ಇರುತ್ತೆ. ಇಂತಹ ಸಂಪನ್ಮೂಲಗಳನ್ನ ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಂತೇಳಿ ಕರೀತೀವಿ. ಅರ್ಥ ಆಯ್ತು ಮಕ್ಕಳೇ? ಏನು ನವೀಕರಣಗೊಳ್ಳುವ ಸಂಪನ್ಮೂಲ ಅಂದ್ರೆ ನಾವು ಮತ್ತೆ ಮತ್ತೆ ಉಪಯೋಗಿಸಿಕೊಳ್ಳುವ, ಎಷ್ಟೇ ಉಪಯೋಗಿಸಿದರೂ ಸಹ ಅದು ಖಾಲಿ ಆಗದೇ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ. ಅಂತಹ ಸಂಪನ್ಮೂಲಗಳು ಯಾವ್ಯಾವು ನೋಡ್ರಿ. ಸೂರ್ಯನ ಬೆಳಕಿದೆ, ಭೂಮಿ, ಗಾಳಿ, ನೀರು, ಇವೆಲ್ಲವೂ ಸಹ ನಾವು ಎಷ್ಟು ಬಳಕೆ ಮಾಡಿಕೊಂಡ್ರು ಅವ ಹಾಗೆಯೇ ಇರ್ತವೆ, ತಮ್ಮ ಮೂಲ ಸ್ವರೂಪದಲ್ಲಿಯೇ ಇರ್ತವೆ, ಯಾವತ್ತೂ ಸಹ ಖಾಲಿ ಆಗೋದೇ ಇಲ್ಲ. ಸೊ ಇಂತಹ ಸಂಪನ್ಮೂಲಗಳನ್ನು ನಾವು ಏನಂತ ಕರಿತೀವಿ? ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ, ಮತ್ತೆ ಮತ್ತೆ ಉತ್ಪತ್ತಿ, ನಾವೆಷ್ಟೇ ಬಳಸಿದ್ರು ಒತ್ತೆ ಉತ್ಪತ್ತಿ ಆಗ್ತಕ್ಕಂತಹ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಪ್ರಕೃತಿ ನಮ್ಗೆ ಇವೆಲ್ಲವನ್ನ ಫ್ರೀಯಾಗಿ ಕೊಟ್ಟಿದೆ. ಇವುಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕು, ಹಾಗೇನೆ ಅವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಜೀವನ ಮಾಡಬೇಕು ಅಂತೇಳಿ ಹೇಳ್ಬೋದು. ಇನ್ನು ಎರಡನೇ ವಿಧ ಮುಗಿದು ಹೋಗುವ ಸಂಪನ್ಮೂಲಗಳು. ಮುಗಿದು ಹೋಗುವ ಸಂಪನ್ಮೂಲಗಳು ಯಾವ್ಯಾವು ಅಂದ್ರೆ, ನಾವು ಬಳಸಿದ ಹಾಗೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಬಳಸಿದಂತೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತವೆ ಅಥವಾ ಖಾಲಿ ಆಗ್ತವೆ ಅಥವಾ ಬರಿದಾಗ್ತವೆ. ಸೊ ಇಂತಹ ಲಕ್ಷಣಗಳನ್ನ ಹೊಂದಿದೆ. ಇಂತಹ ಸಂಪನ್ಮೂಲಗಳನ್ನ ಈ ಸಂಪನ್ಮೂಲಗಳಿದ್ದಾವೆ, ಇವುಗಳನ್ನು ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಬಳಸಿದ ಹಾಗೆ ಖಾಲಿ ಆಗ್ತವೆ, ಹಾಗೇನೆ ಇವುಗಳನ್ನು ಮತ್ತೆ ಸೃಷ್ಟಿ ಮಾಡುವುದು ಸಾಧ್ಯವಿಲ್ಲ. ಸೊ ಇಂತಹ ಸಂಪನ್ಮೂಲಗಳನ್ನ ನಾವು ಬರಿದಾಗುವ ಅಥವಾ ಮುಗಿದು ಹೋಗುವ ಸಂಪನ್ಮೂಲ ಅಂತೇಳಿ ಕರೆಯುತ್ತೇವೆ. ಸೊ ಅಂತ ಉದಾಹರಣೆ ಕೊಡ್ತಾ ಹೋದ್ರೆ ಯಾವುವು ಅಂತ ಹೇಳಿದ್ರೆ ಅದಿರುಗಳು. ಯಾವ್ಯಾವ ಅದಿರುಗಳು? ಕಲ್ಲಿದ್ದಲು, ಚಿನ್ನ, ಕಬ್ಬಿಣದ ಅದಿರು, ತಾಮ್ರ, ಬಾಕ್ಸೈಟ್ ಮುಂತಾದ ಖನಿಜಗಳು. ಹಾಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ, ಥೋರಿಯಂ, ಇವೆಲ್ಲವೂ ಸಹ ನಾವು ಬಳಸಿದ ಹಾಗೆ ಮತ್ತೆ ಮತ್ತೆ ಖಾಲಿ ಆಗ್ತಕ್ಕಂತಹ ಸಂಪನ್ಮೂಲಗಳು. ಸೊ ಹಾಗಾಗಿ ಇವುಗಳನ್ನ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತೇಳಿ ಕರಿತೇವೆ. ಇದನ್ನ ನೀವು ಪಟ್ಟಿ ಮಾಡ್ಕೊಳ್ಬೇಕು. ನಿಮ್ಮ ಪುಸ್ತಕದಲ್ಲಿ ಇದೆ, ನೋಡ್ಬಿಟ್ಟು ಪಟ್ಟಿಯನ್ನ ಮಾಡ್ಕೊಳ್ಬೇಕು. ಯಾವ್ಯಾವ? ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಮ್ಯಾಂಗನೀಸ್, ಬಾಕ್ಸೈಟ್ ಮುಂತಾದ ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ, ಥೋರಿಯಂ ಮುಂತಾದ ಇಂಧನ ಮೂಲಗಳು ಬಳಸಿದಂತೆ ಏನಾಗ್ತಾ ಹೋಗ್ತವೆ? ಮುಗಿದು ಹೋಗುತ್ತವೆ. ಸೊ ಇವುಗಳನ್ನ ನಿಸರ್ಗವು ತನ್ನ ಪ್ರಕ್ರಿಯೆ ಏನಿದೆ ಅದರ ಮೂಲಕ ಮತ್ತೆ ತುಂಬಿಕೊಂಡು ಅಂದ್ರೆ ನಮಗೆ ಬಳಕೆಗೆ ಸಿಗ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ಇವುಗಳನ್ನ ಮುಗಿದು ಹೋಗುವ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಇದಲ್ಲದೆ
ನಾವು ಸಂಪನ್ಮೂಲಗಳನ್ನ ಮತ್ತೆರಡು ಭಾಗ ಮಾಡಿದ್ವಿ, ಜೈವಿಕ ಸಂಪನ್ಮೂಲ ಮತ್ತು ಅಜೈವಿಕ ಸಂಪನ್ಮೂಲ. ಏನು? ಜೈವಿಕ ಸಂಪನ್ಮೂಲ ಮತ್ತು ಅಜೈವಿಕ ಸಂಪನ್ಮೂಲ. ಜೈವಿಕ ಸಂಪನ್ಮೂಲ ಅಂದ್ರೆ ನಿಸರ್ಗದತ್ತವಾಗಿ ನಮಗೆ ಜೀವಿಗಳಿಂದ ಪಡೆಯಬಹುದಾಗಿರ್ತಕ್ಕಂಥ ಜೀವಿಗಳ ಸಂಪನ್ಮೂಲವನ್ನ ಜೈವಿಕ ಸಂಪನ್ಮೂಲ ಅಂತ ಕರೀತೇವೆ. ಅಂದ್ರೆ ಜೀವ ಇರತಕ್ಕಂತಹ ಒಂದು ಪ್ರಾಣಿ ಅಥವಾ ಸಸ್ಯಗಳು ಮತ್ತೆ ಪ್ರಾಣಿಗಳು, ಇವುಗಳನ್ನ ಜೈವಿಕ ಸಂಪನ್ಮೂಲ ಅಂತೇಳಿ ಕರೀತೀವಿ. ಯಾವ ನಿರ್ಜೀವ ವಸ್ತುಗಳಿದಾವೆ ಅವುಗಳನ್ನ ಅಜೈವಿಕ ಸಂಪನ್ಮೂಲ ಅಂತ ಕರಿತೀವಿ. ಉದಾಹರಣೆಗೆ ನೀರು, ಮಣ್ಣು ಮತ್ತು ಅದಿರುಗಳು, ಇವುಗಳನ್ನ ಅಜೈವಿಕ ಸಂಪನ್ಮೂಲ ಅಂತ ಕರೀತೀವಿ. ಈಗ ಅರ್ಥ ಆಯ್ತು ಸಂಪನ್ಮೂಲಗಳ ವಿಧಗಳು ಯಾವ್ಯಾವು. ಒಂದು ಮುಗಿದು ಹೋಗದೇ ಇರುವ ಸಂಪನ್ಮೂಲಗಳು, ಇನ್ನೊಂದು ಮುಗಿದು ಹೋಗುವ ಸಂಪನ್ಮೂಲಗಳು. ನಾವು ಎಷ್ಟೇ ಬಳಸಿದರೂ ಸಹ ಖಾಲಿಯಾಗದೆ ಪುನರ್ ಬಳಕೆಗೆ ನಮಗೆ ಸಿಗುವ ಸಂಪನ್ಮೂಲಗಳನ್ನ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲ ಅಂತೇಳಿ ಕರೆದ್ರೆ, ಯಾವುದು ನಾವು ಬಳಸಿದಂತೆ ಯಾವ ನೈಸರ್ಗಿಕ ಸಂಪನ್ಮೂಲ ನಾವು ಬಳಸಿದಂತೆ ಖಾಲಿ ಆಗುತ್ತೆ ಮತ್ತೆ ಅದನ್ನ ಪುನರುತ್ಪತ್ತಿ ಹೊಂದಕ್ಕೆ ಸಾಧ್ಯ ಇಲ್ಲ, ಅಂತಹ ಸಂಪನ್ಮೂಲವನ್ನ ನಾವು ಮುಗಿದು ಹೋಗುವ ಸಂಪನ್ಮೂಲ ಅಂತೇಳಿ ಕರಿತೇವೆ. ಉದಾಹರಣೆ ಗೊತ್ತಿದೆ ನಿಮ್ಗೆ, ಅರ್ಥ ಆಯ್ತು. ಇನ್ನ ಮತ್ತೆ ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲ ಅಂತೇಳಿ ಎರಡು ಭಾಗವನ್ನ ಮಾಡಿದ್ದೇವೆ. ಜೀವ ಇರುವ ಸಸ್ಯಗಳು ಮತ್ತು ಪ್ರಾಣಿಗಳು ಜೈವಿಕ ಸಂಪನ್ಮೂಲವಾದ್ರೆ, ನಿರ್ಜೀವ ವಸ್ತುಗಳಾಗಿರ್ತಕ್ಕಂತಹ ಯಾವುದು ನೀರು, ಮಣ್ಣು, ಅದಿರುಗಳು ಇವು ಅಜೈವಿಕ ಸಂಪನ್ಮೂಲಗಳು ಆಗಿದ್ದಾವೆ. ಇಷ್ಟ ಅರ್ಥ ಆಯ್ತು ಅನ್ಕೊಳ್ತಾ ನೆಕ್ಸ್ಟ್ ಕಲಿಕಾಂಶಕ್ಕೆ ಹೋಗೋಣ. ಯಾವ್ದಪ್ಪ ಅಂತ ಹೇಳಿದ್ರೆ ಸಂಪನ್ಮೂಲಗಳ ಕೊರತೆ. ಸಂಪನ್ಮೂಲಗಳ ಕೊರತೆಯ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಇಲ್ಲಿ ನಾವು ಸಂಪನ್ಮೂಲಗಳ ಕೊರತೆಯ ವಿಚಾರಕ್ಕೆ ಬಂದ್ರೆ, ಸಂಪನ್ಮೂಲಗಳೇನಿದಾವೆ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದಾವೆ. ಆದರೆ ಅವನ ಆ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳುವ ಸಾಧನ ಸಲಕರಣೆಗಳು ಅಥವಾ ಸಾಧನ ಸಂಪನ್ಮೂಲಗಳು ಕೊರತೆಯಲ್ಲಿ ಇದ್ದಾವೆ. ಅದನ್ನು ನಾವು ಸಂಪನ್ಮೂಲಗಳ ಕೊರತೆ ಅಂತೇಳಿ ಕರೆಯುತ್ತೇವೆ. ಹೀಗೆ ಹೆಚ್ಚುತ್ತಿರುವ ಜನಸಂಖ್ಯೆ ಆಗ ಜನರ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳುವ ಸಂಪನ್ಮೂಲಗಳೇನಿದ್ದಾವೆ, ಸೊ ಇವುಗಳನ್ನ ನಾವು ಎಷ್ಟು ದಿನದವರೆಗೆ ಬಳಕೆ ಮಾಡ್ಕೊಳ್ಬಹುದು, ಎಷ್ಟು ದಿನದವರೆಗೆ ಬಳಕೆ ಮಾಡ್ತೀವಿ, ಇವು ಎಷ್ಟು ದಿನದವರೆಗೆ ನಮ್ಗೆ ಸಿಗುತ್ತವೆ. ಮುಗಿದು ಹೋಗುವ ಸಂಪನ್ಮೂಲಗಳು, ಎಸ್ಪೆಷಲಿ ಮುಗಿದು ಹೋಗುವ ಸಂಪನ್ಮೂಲಗಳು ನಮ್ಗೆ ಎಷ್ಟು ದಿನ ಇನ್ನ ಸಿಗ್ತವೆ ಮಕ್ಕಳೇ, ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರ. ಈ ಏರುಗತಿಯನ್ನ ಕೊಳ್ತಿರ್ತಕ್ಕಂತಹ ತೀವ್ರಗತಿಯಲ್ಲಿ ಬೆಳೀತಿರ್ತಕ್ಕಂತಹ ನಗರೀಕರಣ ಆಗಿರ್ಬೋದು, ಔದ್ಯೋಗೀಕರಣ ಆಗಿರ್ಬೋದು, ಎಲ್ಲರಿಗೂ ಸಹ ಎಷ್ಟು ಮಟ್ಟಿಗೆ ಎಲ್ಲದರ ಕಾರಣದಿಂದಾಗಿ ನಾವು ಈ ಸಂಪನ್ಮೂಲನ ಹೇಗೆ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಮಾನವನಿಗೆ ಕನಿಷ್ಠ ಮೂಲಭೂತ ಅವಶ್ಯಕತೆಗಳಿದಾವೆ. ಯಾವುದು? ಆಹಾರ, ಬಟ್ಟೆ, ವಸತಿ, ಇವು ಕನಿಷ್ಠ ಮೂಲಭೂತ ಅವಶ್ಯಕತೆಗಳು. ಸೊ ಇವುಗಳಲ್ಲದೆ ಮನುಷ್ಯನ ಆಸೆ ಇದರ ಎಲ್ಲೆಯನ್ನ ಮೀರಿರ್ತಕ್ಕಂಥದ್ದು. ಈ ಎಲ್ಲೆಯನ್ನ ಮೀರಿರ್ತಕ್ಕಂತಹ ಆಸೆಗಳಿಗೆ ಮನುಷ್ಯನಿಗೆ ಈ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಎಷ್ಟು ದಿನ ನಾವು ಈ ಸಂಪನ್ಮೂಲಗಳನ್ನ ಉಳಿಸ್ಕೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಹೋದ್ರೆ, ಇಲ್ಲಿ ಈ ಆಸೆಗಳನ್ನ ಈಡೇರಿಸಿಕೊಳ್ತಕ್ಕಂತಹ ಸಂಪನ್ಮೂಲಗಳು ಬಹಳಷ್ಟು ಕಡಿಮೆ ಇದ್ದಾವೆ. ಈ ಕಡಿಮೆ ಇರ್ತಕ್ಕಂತಹ ಸಂಪನ್ಮೂಲವನ್ನ ನಾವು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಹಾಗೆ ಈ ಸಂಪನ್ಮೂಲಗಳಿರ್ತವೆ, ಈ ಮುಗಿದು ಹೋಗುವ ಸಂಪನ್ಮೂಲಗಳನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇದೀವಿ, ಖಾಲಿ ಆಗ್ತಾ ಇದೆ. ಆದ್ರೆ ಯಾವುದು ಮುಗಿದು ಹೋಗದೇ ಇರುವ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲ ಅಂತ ಕರಿತೀವಿ, ಇದೇ ಸಂಪನ್ಮೂಲವನ್ನ ನಾವು ತೀವ್ರವಾಗಿ ಆ ಸಂಪನ್ಮೂಲಗಳ ಪುನರುಜ್ಜೀವನದ ದರಕ್ಕಿಂತಲೂ ಸಹ ಹೆಚ್ಚಿನ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವು ಸಹ ಪರಿಸರದ ದುಷ್ಪರಿಣಾಮಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಹೀಗೆ ನಾವು ಸಂಪನ್ಮೂಲಗಳ ಕೊರತೆ ಹೆಚ್ಚಾಗ್ಲಿಕ್ಕೆ ಏನಪ್ಪಾ ಕಾರಣ ಅಂತ ನೋಡ್ತಾ ಹೋದ್ರೆ ನಮ್ಗೆ ತಿಳಿಯೋದು ಕೆಲವೊಂದು ಅಂಶಗಳು ಯಾವ್ಯಾವ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಿತಿ ಮೀರಿದ ಜನಸಂಖ್ಯೆ. ಮಿತಿ ಮೀರಿದ
ಜನಸಂಖ್ಯೆ. ಎಲ್ಲಾ ಸಮಸ್ಯೆಗಳಿಗೂ ಮೂಲ ಯಾವ್ದಪ್ಪ ಅಂದ್ರೆ ಮಿತಿ ಮೀರಿದ ಜನಸಂಖ್ಯೆ. ಜನಸಂಖ್ಯೆ ಏರುಗತಿಯಲ್ಲಿರ್ತಕ್ಕಂಥ ಜನಸಂಖ್ಯೆಯ ಪರಿಣಾಮ ಆ ಜನರಿಗೆ ಹೆಚ್ಚು ಮೂಲಭೂತ ಅವಶ್ಯಕತೆಗಳನ್ನ ನೀಡಬೇಕು, ಹಾಗೆ ಆಹಾರವನ್ನ ಒದಗಿಸಬೇಕು. ಜನರಿಗೆ ಏರುಗತಿಯಲ್ಲಿ ಸಾಗಿಸತಕ್ಕಂತಹ ಜನರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಆಹಾರವನ್ನ ಒದಗಿಸಬೇಕು, ವಸತಿ ಸೌಕರ್ಯವನ್ನು ಒದಗಿಸಬೇಕು, ಜಮೀನನ್ನ ಒದಗಿಸಬೇಕು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಏನ್ ಮಾಡ್ತಾ ಇದೀವಿ ನಾವು? ಅರಣ್ಯ ನಾಶವನ್ನು ಮಾಡ್ತಾ ಇದೀವಿ. ಅರಣ್ಯದ ನಾಶವನ್ನು ಮಾಡಿ ಅವರಿಗೆ ಜಮೀನನ್ನ ನೋಡ್ರಿ, ನಾವು ಗುಡ್ಡ ಪ್ರದೇಶಗಳಲ್ಲಿ ಈಗ ಬಿತ್ತನೆ ಮಾಡ್ತಾರೆ. ಅರಣ್ಯ ಪ್ರದೇಶ ಬೆಳೀತಕ್ಕಂಥ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು, ವ್ಯವಸಾಯ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಅಲ್ಲಿ ಮರಗಿಡಗಳು ಹೆಚ್ಚಾಗಿರ್ತಕ್ಕಂತಹ ಅರಣ್ಯ ಪ್ರದೇಶಗಳು ನಾಶ ಆಗಿ ಅಲ್ಲಿ ವ್ಯವಸಾಯದ ಭೂಮಿಯನ್ನಾಗಿ ಮಾಡ್ಕೊಂಡಿರ್ತವನ್ನ ನಾವು ಸಾಕಷ್ಟು ನೋಡಿದ್ದೀವಿ. ಹಾಗಾಗಿ ಈ ಜನಸಂಖ್ಯೆ ಹೆಚ್ಚಳ ಏನಿದೆ ಇಲ್ಲಿ ಆ ಅರಣ್ಯ ಭೂಮಿ ಏನಾಗಿದೆ ಕೃಷಿ ಭೂಮಿಯಾಗಿ ಅಥವಾ ವಸತಿಯಾಗಿ ಅಥವಾ ವಾಣಿಜ್ಯಿಕ ಮತ್ತು ಔದ್ಯೋಗಿಕ ಭೂಮಿಯಾಗಿ ಮಾರ್ಪಾಡಾಗಿರೋದನ್ನ ಕಾಣ್ತೀವಿ. ಇಲ್ಲಿ ಜನಸಂಖ್ಯೆಯ ಹೆಚ್ಚಳ ಏನಿದೆ, ಜನಸಂಖ್ಯೆಯ ಹೆಚ್ಚಳವೇ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಅಂತೇಳಿ ನಾವು ಹೇಳ್ಬೋದು. ಅರ್ಥ ಆಯ್ತಲ್ಲ? ಜನಸಂಖ್ಯೆ ಹೆಚ್ಚಳದಿಂದ ಜನರಿಗೆ ಆಹಾರ ಬೇಕಾಗುತ್ತೆ, ಅವರಿಗೆ ತಕ್ಕಷ್ಟು ಆಹಾರವನ್ನ ಉತ್ಪಾದನೆ ಮಾಡಬೇಕಾಗುತ್ತೆ, ಅವರಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಜಮೀನು ಬೇಕಾಗಿರುತ್ತೆ. ಹಾಗಾಗಿ ಅರಣ್ಯ ನಾಶವನ್ನ ಮಾಡಿ ನಾವು ಭೂಮಿಯನ್ನ ಪಡ್ಕೊಳ್ತೀವಿ. ಹೀಗಾಗಿ ನಾವು ಈ ಸಂಪನ್ಮೂಲದ ಕೊರತೆ, ಅಲ್ಲಿಗೆ ಅರಣ್ಯ ನಾಶ ಎಂತಕ್ಕಂಥದ್ದು ಆಗ್ತಾ ಹೋಯ್ತು. ಇಲ್ಲಿ ನಮ್ಗೊಂದು ಸಂಪತ್ತು ಅರಣ್ಯಗಳು ಏನಾಗ್ತದವೆ ನಾಶ ಆಗ್ತವೆ. ಅರ್ಥ. ಇನ್ನು ಎರಡನೇ ಅಂಶ ಹೆಚ್ಚುತ್ತಿರುವ ಔದ್ಯೋಗೀಕರಣ. ಹೆಚ್ಚುತ್ತಿರುವ ಔದ್ಯೋಗೀಕರಣ. ಔದ್ಯೋಗೀಕರಣ ಅಂದ್ರೆ ಉದ್ಯಮಗಳ ಸಂಖ್ಯೆ, ಉದ್ಯಮಗಳನ್ನ ನಾವು ಔದ್ಯೋಗೀಕರಣ ಅಂತ ಕರಿತೀವಿ. ಏನಾಗ್ತಾ ಇದೆ? ಉದ್ಯೋಗಗಳು ಅಥವಾ ಔದ್ಯೋಗೀಕರಣ ಹೆಚ್ಚಾಗ್ತಾ ಇರ್ತಾ ಉದ್ಯೋಗದ ಸಂಖ್ಯೆ, ಉದ್ಯೋಗವನ್ನ ಸೃಷ್ಟಿಸ್ಲಿಕ್ಕೆ ಆಗಿರ್ಬೋದು ಅಥವಾ ವಸ್ತುಗಳನ್ನ ವ್ಯಾಪಾರ ಅಂದ್ರೆ ವಾಣಿಜ್ಯೀಕರಣ ಮಾಡುವ ಸಲುವಾಗಿ ಉದ್ಯಮಗಳು ಉತ್ಪತ್ತಿ ಆಗ್ತವೆ. ಇದರಿಂದ ನಾವು ಏನು ಅದಿರುಗಳು ಅಂತ ಕರಿತೇವೆ. ಕಚ್ಚಾ ತೈಲವನ್ನ ನೀರಿನಿಂದ ಹೊರತೆಗಿತಕ್ಕಂತಹ ಕಾರ್ಯ ಆಗಿರ್ಬೋದು, ಹಾಗೂ ಈ ಅದಿರುಗಳನ್ನ ಭೂಮಿಯಿಂದ ಹೊರತೆಗಿತಕ್ಕಂತಹ ಕಾರ್ಯ ಆಗಿರ್ಬೋದು ಹೆಚ್ಚಾಗ್ತಾ ಖನಿಜಗಳು, ಗಣಿಗಾರಿಕೆಯನ್ನ ಮಾಡ್ತೇವೆ, ತೈಲ ಬಾವಿಗಳನ್ನ ತೋಡ್ತೇವೆ. ಇನ್ನ ಜಲಮೂಲಗಳೇನಿದಾವೆ ಇವುಗಳನ್ನು ಸಾಕಷ್ಟು ನಾವು ಉದ್ಯಮಕ್ಕೆ ಬಳಸ್ಕೊಳ್ಳೋದ್ರಿಂದ ಇವು ಸಹ ಬರಿದಾಗ್ತಾ ಹೋಗ್ತಕ್ಕಂಥದ್ದನ್ನ ನೋಡ್ತೇವೆ. ಸೊ ಹಾಗಾಗಿ ಹೆಚ್ಚುತ್ತಿರುವ ಔದ್ಯೋಗೀಕರಣದಿಂದ ಏನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಏನ್ ಕರಿತೇವೆ ಇವು ನಾಶ ಆಗ್ತಾ ಹೋಗ್ತಾ ಇದಾವೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಮ್ಗೆ ಹೆಚ್ಚುತ್ತಿರುವ ಔದ್ಯೋಗೀಕರಣದಿಂದ ನಮ್ಮ ಸಂಪನ್ಮೂಲಗಳ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ರೈಟ್. ಇನ್ನು ಮೂರನೇದು ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶಗಳು. ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶಗಳು. ನಗರ ಪ್ರದೇಶಗಳು ಅಂತ ಯಾವನ್ನ ಕರಿತೀವಿ ನಾವು? ಯಾವುದನ್ನ ನಾವು ನಗರ ಅಂತ ಕರಿತೀವಿ? ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವುದನ್ನ ನಾವು ನಗರ ಪ್ರದೇಶ ಎಂದು ಕರಿತೇವೆ. ಅಂದ್ರೆ ಅಲ್ಲಿ ಜನಸಾಂದ್ರತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಜನಸಾಂದ್ರತೆ ಅಂತ ಗೊತ್ತಿಲ್ಲ, ಪ್ರತಿ ಚದುರ ಕಿಲೋಮೀಟರ್ ನಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆಯನ್ನ ನಾವು ಜನಸಾಂದ್ರತೆ ಎಂದು ಕರೆಯುತ್ತೇವೆ. ಸೊ ಹೀಗೆ ಜನಸಾಂದ್ರತೆ ಹೆಚ್ಚಾಗಿ ಇರೋದ್ರಿಂದ ಅಲ್ಲಿ ನಗರ ಪ್ರದೇಶಗಳು ಹೆಚ್ಚು ಬೆಳವಣಿಗೆ ಆಗ್ತವೆ. ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶಗಳು, ಈ ಹಳ್ಳಿಗಳೇ ವಿಸ್ತರಣೆ ಆಗ್ತದವೆ ಈ ಕಾಲಗಳಲ್ಲಿ. ಹಾಗೆ ನಗರಗಳು ಹೆಚ್ಚು ವಿಸ್ತರಣೆಯನ್ನ ಹೊಂದುತ್ತಾ ಹೋಗ್ತಾ ಇದಾವೆ. ಹಾಗಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ವಸತಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಹಾಗೆ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಮಾಡ್ಕೊಂಡ್ಬಿಡ್ತಾರೆ. ತ್ಯಾಜ್ಯ ವಸ್ತುಗಳು ಹೆಚ್ಚಾಗ್ತಾ ಹೋಗ್ತವೆ. ಅವುಗಳನ್ನ ವಿಲೇಮಾರಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ
ಕೈಗಾರಿಕೆಗಳು ಹೆಚ್ಚಾಗಿ ಸ್ಥಾಪನೆ ಆಗಿರ್ತವೆ. ಇಲ್ಲಿ ಸಂಪನ್ಮೂಲಗಳ ಗುಣಮಟ್ಟವನ್ನು ಸಹ ಕಳಪೆ ಮಾಡತಕ್ಕಂತಹ ಒಂದು ನಗರ ಪ್ರದೇಶಗಳು, ಯಾಕಂದ್ರೆ ವೆಹಿಕಲ್ಸ್ ಜಾಸ್ತಿ ಇರ್ತವೆ, ವಾಯು ಮಾಲಿನ್ಯ ಹೆಚ್ಚಾಗಿರುತ್ತೆ. ಹಾಗೇನೆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು ಈ ಒಂದು ನಗರ ಪ್ರದೇಶಗಳಲ್ಲಿ ನಮಗೆ ಸಿಗೋದಿಲ್ಲ. ಶುದ್ಧವಾಗಿರ್ತಕ್ಕಂಥ ಗಾಳಿ ಸಿಗಲ್ಲ, ಶುದ್ಧವಾಗಿರ್ತಕ್ಕಂಥ ನೀರು ಸಿಗಲ್ಲ. ಎಲ್ಲ ಕೊಳೆಗೇರಿಗಳ ಹೆಚ್ಚು ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಹೀಗಾಗಿ ನಗರ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಏನು ಉದ್ಯಮಗಳು ಸಹ ಅಲ್ಲಿ ಹೆಚ್ಚಾಗಿರೋದ್ರಿಂದ ಸಂಪನ್ಮೂಲಗಳು ನಾಶ ಆಗ್ತಾ ಇದಾವೆ, ನಮಗೆ ಕೊರತೆಯನ್ನ ತಂದೊಡ್ತಾ ಇದಾವೆ. ಯಾವ ಈ ಒಂದು ನಗರ ಪ್ರದೇಶಗಳ ಬೆಳವಣಿಗೆ. ರೈಟ್. ನೆಕ್ಸ್ಟ್ ವಾಯು ಮಾಲಿನ್ಯ. ವಾಯು ಮಾಲಿನ್ಯ ಅಂದ್ರೆ ನಿಮ್ಗೆ ಗೊತ್ತು, ಗಾಳಿ ಕಲುಷಿತ ಆಗ್ತಕ್ಕಂಥದ್ದು, ಗಾಳಿಯಲ್ಲಿ ಇಂಗಾಲದ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು. ಇಂಧನಗಳು ಅಂತ ಕರಿತೀವಿ, ಯಾವುವು? ಕಲ್ಲಿದ್ದಲು, ಪೆಟ್ರೋಲಿಯಂ ಪ್ರೊಡಕ್ಟ್ಸ್. ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಅಂದ್ರೆ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಇವೆಲ್ಲ ಏನಿದಾವೆ ಇವುಗಳೆಲ್ಲವೂ ಸಹ ದಹಿಸುವಿಕೆ, ದಹನ ಕ್ರಿಯೆಯನ್ನು, ಉರಿಯೋದು. ಈ ದಹನ ಕ್ರಿಯೆಯಿಂದ ಈ ಹಾನಿಕಾರಕ ಅಂಶಗಳು ಗಾಳಿಯಲ್ಲಿ ಸೇರ್ತವೆ. ಹಾನಿಕಾರಕ ಅಂಶಗಳು ಗಾಳಿಯಲ್ಲಿ ಸೇರ್ತವೆ. ಅದರಲ್ಲಿ ಇಂಗಾಲದ ಡೈಆಕ್ಸೈಡು, ಹೈಡ್ರೋಜನ್ ಸಲ್ಫೈಡು, ಈ ಮಸಿ ಮತ್ತೆ ಧೂಳು, ಈ ಮುಂತಾದವುಗಳು ವಾಯುಮಂಡಲವನ್ನ ಸೇರ್ತವೆ. ಈ ವಾಯುಮಂಡಲದಲ್ಲಿ ಸೇರಿರೋದನ್ನ ಇವೆಲ್ಲವೂ ಸೇರಿದ್ರೆ ಏನಾಗುತ್ತೆ? ಗಾಳಿ ಮಲಿನ ಆಗುತ್ತೆ, ವಾಯು ಮಲಿನ ಆಗುತ್ತೆ. ಇದನ್ನು ನಾವು ವಾಯು ಮಾಲಿನ್ಯ ಅಂತೇಳಿ ಕರಿತೇವೆ. ಸೊ ಈ ಮಲಿನ ಆಗೋದ್ರಿಂದ ನಮಗೆಲ್ಲರಿಗೂ, ಪ್ರಾಣಿ ಸಂಕುಲಕ್ಕೆ ಏನಾಗ್ತಿದೆ? ಸಂಚಕಾರ ಆಗಿರುತ್ತೆ. ಅನೇಕ ರೋಗ ರುಜಿನಗಳು ಗಾಳಿಯ ಮೂಲಕವೇ ನಮಗೆ ಬರ್ತವೆ. ಹಾಗಾಗಿ ನಾವು ಈ ಮಾಲಿನ್ಯವನ್ನ, ಈ ಒಂದು ಏನು ಉತ್ತಮವಾಗಿರ್ತಕ್ಕಂಥ ಗಾಳಿ ನಮಗೆ ಸಿಗಲ್ಲ, ಇದು ಸಹ ವಾಯು ನಮಗೆ ಸಂಪನ್ಮೂಲದ ಕೊರತೆ ಅಂತೇಳಿ ಹೇಳ್ಬೋದು. ಇನ್ನ ಕೊನೆಯದಾಗಿ ಜಲಮಾಲಿನ್ಯ ಮತ್ತು ಭೂ ಸವಕಳಿ. ಜಲಮಾಲಿನ್ಯ ಅಂದ್ರೆ ಗೊತ್ತು, ನೀರನ್ನು ನಾವು ಕಲುಷಿತ ಮಾಡ್ತಾ ಇದ್ದೀವಿ. ಸೊ ಈ ನೀರನ್ನ, ಈ ಆಸ್ಪತ್ರೆಗಳಿದಾವೆ, ಉದ್ಯಮಗಳಿದಾವೆ, ಆಸ್ಪತ್ರೆಗಳು, ಉದ್ಯಮಗಳು ಮತ್ತು ಇತರ ನಾವು ತ್ಯಾಜ್ಯಗಳನ್ನ ಬಯಲಿನಲ್ಲಿ ಸುಡೋದ್ರಿಂದ ಆಗಿರ್ಬೋದು, ಬಯಲಿನಲ್ಲಿ ಸುಡೋದ್ರಿಂದ ಅಲ್ಲಿನ ಭೂಮಿ ಮತ್ತು ಅಲ್ಲಿನ ನೀರಿನ ಉಪಯುಕ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ನೀರಿನ ಉಪಯುಕ್ತತೆ ಕಡಿಮೆ ಆಗುತ್ತೆ. ಕೃಷಿ ಹಾಗೂ ಕುಟುಂಬಗಳ ಚಟುವಟಿಕೆ ದಿಸೆಯಿಂದಾಗಿ ಇಲ್ಲಿ ಜಲಮಾಲಿನ್ಯ ಉಂಟಾಗುತ್ತೆ. ಕೃಷಿ ಮತ್ತು ಕುಟುಂಬಗಳ ಚಟುವಟಿಕೆ, ನಮ್ಗೆ ಗೊತ್ತು ನೀರನ್ನು ಯಾವ್ಯಾವ್ದಕ್ಕೆ ಬಳಸ್ತೇವೆ ಅಂತೇಳಿ. ಸೊ ಎಲ್ಲವೂ ಸಹ ಕಲುಷಿತ ಆಗ್ತಕ್ಕಂಥದ್ದು. ಕೃಷಿ ಚಟುವಟಿಕೆ, ಏನ್ ಕೃಷಿ ಚಟುವಟಿಕೆಯನ್ನು ಮಾಡ್ತೀವಿ ನಾವು? ಬೀಜ ಹಾಕ್ತಿವಿ, ರಸಗೊಬ್ಬರಗಳನ್ನ ಹಾಕ್ತೇವೆ, ಹಾಗೇನೆ ಔಷಧಿಗಳನ್ನ ಸಿಂಪಡಿಸ್ತೇವೆ. ಸೊ ಎಲ್ಲದರ ಪರಿಣಾಮ ನೀರು, ಆ ಬಿದ್ದಂತಹ ನೀರು ಹರಿದು ಬರುತ್ತೆ. ಅದರಲ್ಲೆಲ್ಲವೂ ಸಹ ಅಲ್ಲಿ ಅನೇಕ ರೀತಿಯ ತ್ಯಾಜ್ಯಗಳಾಗಿರ್ಬೋದು ಅಥವಾ ಔಷಧಿ ಮತ್ತು ರಸಗೊಬ್ಬರ ಇರತಕ್ಕಂತಹ ಅನೇಕ ರೀತಿಯ ಕೆಮಿಕಲ್ಸ್ ಏನಿದಾವೆ, ರಾಸಾಯನಿಕಗಳು ನೀರಿನಲ್ಲಿ ಸೇರೋದ್ರಿಂದ ಆ ಕೃಷಿ ಚಟುವಟಿಕೆಯಿಂದ ಜಲಮಾಲಿನ್ಯ ಆಗ್ತಕ್ಕಂಥದ್ದನ್ನ ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಭೂ ಸವಕಳಿನೂ ಸಹ ಸಾಧ್ಯವಾಗುತ್ತೆ. ಅವೈಜ್ಞಾನಿಕ ವಿಧಾನಗಳ ಮೂಲಕ ನಾವು ಭೂಮಿಯನ್ನ ಉಳುಮೆ ಮಾಡೋದಾಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಅಂಶಗಳನ್ನ, ಅಂದ್ರೆ ಏನಾದ್ರು ಫಲವತ್ತತೆ ನಾಶ ಆಗುವುದು ಅಂತ ಕರಿತೀವಿ. ಅನೇಕ ರೀತಿಯ ರಾಸಾಯನಿಕಗಳನ್ನ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ನಾಶ ಆಗುತ್ತೆ. ಸೊ ಹಾಗಾಗಿ ಇದು ಸಹ ಭೂ ಸವಕಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಈ ಒಂದು ಸಂಪನ್ಮೂಲ ಕೊರತೆಯಲ್ಲಿರೋದನ್ನ ನಾವು ನೋಡ್ತೀವಿ. ಹೀಗೆ ಹೆಚ್ಚಾಗ್ತಕ್ಕಂತಹ ಜನಸಂಖ್ಯೆಯಿಂದ ಅನೇಕ ರೀತಿಯ ಬೆಳವಣಿಗೆಗಳು ಕಂಡು ಬಂದು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಅನೇಕ ರೀತಿಯ ಕೊರತೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸಂಪನ್ಮೂಲಗಳನ್ನ ಹೆಚ್ಚಿಗೆ ಮಾಡೋದು ಹೇಗೆ? ಅವುಗಳ ಗುಣಮಟ್ಟವನ್ನ ನಷ್ಟ ಮಾಡಬಾರ್ದು ಅಂದ್ರೆ ನಾವು ಏನ್ ಮಾಡ್ಬೇಕು? ಗುಣಮಟ್ಟ ನಷ್ಟ ಆಗ್ತಾ ಇದೆ, ಸಂಪನ್ಮೂಲಗಳ ನಾಶ ಆಗ್ತಾ ಇದೆ. ಸೊ ಹಾಗಾದ್ರೆ ಆ ನಷ್ಟಗಳನ್ನ
ಕಡಿಮೆ ಮಾಡ್ಕೊಳ್ಬೇಕು, ಆ ಗುಣಮಟ್ಟವನ್ನ ಹೆಚ್ಚು ಮಾಡಬೇಕು ಅಂದ್ರೆ ನಾವು ಏನನ್ನ ಮಾಡಬೇಕು ಅಂತೇಳಿ ನೋಡ್ತಾ ಹೋದ್ರೆ ಒಂದೊಂದಾಗಿ ನಿಮ್ಮ ಪುಸ್ತಕದಲ್ಲಿ ಇದ್ದಾವೆ, ಅವನ್ನ ಓದ್ಕೊಳ್ರಿ. ಈಗ ನಾನು ಅದನ್ನ ನಿಮ್ ವಿವರಣೆಯನ್ನ ನೀಡ್ತಾ ಹೋಗ್ತೀನಿ, ನೋಡಿ. ಎಸ್, ಕೊರತೆಯನ್ನ ಕೆಳಗಿನ ಒಂದು ಕ್ರಮಗಳ ಪಾಲನೆಯಿಂದ ತಡೆಗಟ್ಟಬಹುದು. ನೋಡ್ತಾ ಇದ್ದೀರಿ, ಒಂದು, ಸಂಪನ್ಮೂಲಗಳ ಹೊಸ ಮೂಲಗಳ ಪರಿಶೋಧನೆ ಮತ್ತು ಆವಿಷ್ಕಾರವನ್ನ ಮಾಡಬೇಕು. ಸಂಪನ್ಮೂಲಗಳಂದ್ರೆ ಒಂದು ಸಂಪನ್ಮೂಲದ ಬದಲಾಗಿ ಮತ್ತೆ ಯಾವ ಸಂಪನ್ಮೂಲವನ್ನ ಬಳಸಬಹುದು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಎರಡನೇದು, ಪರ್ಯಾಯ ಹಾಗೂ ಬದಲಿ ವಸ್ತುಗಳ ಆವಿಷ್ಕಾರ. ಉದಾಹರಣೆಗೆ, ಕಲ್ಲಿದ್ದಲು ಆಧಾರಿತ ಇಂಧನದ ಬದಲಾಗಿ ಸೌರ ಅಥವಾ ಪವನ ಶಕ್ತಿ, ಡೀಸೆಲ್ನ ಬದಲಾಗಿ ಎಥನಾಲ್, ಕಟ್ಟಿಗೆ, ಪೀಠೋಪಕರಣಗಳ ಬದಲಿಗೆ ಪ್ಲಾಸ್ಟಿಕ್ ಪೀಠೋಪಕರಣಗಳನ್ನ ಬಳಸಿಬಿಟ್ಟು ನಾವು ಅವುಗಳನ್ನ ಕೊರತೆಯನ್ನ ನೀಗಿಸಬಹುದು. ಮೂರನೇದು, ಸಂಪನ್ಮೂಲಗಳ ಬಳಕೆಯ ದಕ್ಷತೆಯನ್ನ ಹೆಚ್ಚಿಸಬೇಕು. ಅಂದ್ರೆ ಉದಾಹರಣೆಗೆ 2 ಸ್ಟ್ರೋಕ್ ಇಂಜಿನ್ಗಳಿಗೆ ಹೋಲಿಸಿದ್ರೆ 4 ಸ್ಟ್ರೋಕ್ ಇಂಜಿನ್ಗಳು ಕಡಿಮೆ ತೈಲ ಅಥವಾ ಇಂಧನವನ್ನ ಬಳಸುತ್ತವೆ. ನಾವೇನು BS4 ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇದು BS4, BS6 ಅಂತ ಹೇಳ್ತೀವಿ. ಭಾರತ್ ಸ್ಟೇಜ್ 4, ಭಾರತ್ ಸ್ಟೇಜ್ 6 ಅಂತ ಹೇಳಿದ್ರೆ ಇಂಜಿನ್ ನಲ್ಲಿ ಉತ್ತಮ ಗುಣಮಟ್ಟದ ಇಂಜಿನ್ ಅನ್ನ ಬಳಸುವುದು, ಹೆಚ್ಚು ಕಿಲೋಮೀಟರ್ನಷ್ಟು ನಮಗೆ ಇದು ಕೊಡ್ತಕ್ಕಂಥದ್ದು, 1 ಲೀಟರ್ಗೆ ಇಷ್ಟು ಕಿಲೋಮೀಟರ್ ಕೊಡುತ್ತೆ, ಮೈಲೇಜ್ ಅನ್ನು ಕೊಡ್ತಕ್ಕಂಥದ್ದು. ಸೊ ಹಾಗೇನೆ ಅದರಲ್ಲಿ ಇಂಧನವನ್ನು ಉರುವಲಾಗಿ ಏನು ತ್ಯಾಜ್ಯ ವಸ್ತು ಏನಿದೆ ಇದು ಕಡಿಮೆ ಪ್ರಮಾಣದ ಹಾನಿಯನ್ನ ಮಾಡತಕ್ಕಂಥ ಎಂಜಿನ್ಗಳು. ನಾಲ್ಕನೇದು, ಸಂಪನ್ಮೂಲಗಳ ಅಪಬಳಕೆ ತಡೆಯಲು ಮತ್ತು ಮಾಲಿನ್ಯ ನಿಯಂತ್ರಿಸಲು ಸರ್ಕಾರ ಅನೇಕ ನೀತಿ ನಿಯಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಕೊನೆಯದಾಗಿ, ನಿತ್ಯದ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಮತ್ತು ಮಾಲಿನ್ಯ ಕಡಿಮೆಗೊಳಿಸುವಂತಹ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಸಲುವಾಗಿ ಜನರನ್ನ ಜಾಗೃತ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಅಂಶಗಳನ್ನ ಮಾಡಿದ್ರೆ ನಾವು ಸಂಪನ್ಮೂಲಗಳ ಕೊರತೆಯನ್ನ ಹೆಚ್ಚಿಸಬಹುದು. ಸಂಪನ್ಮೂಲಗಳ ಕೊರತೆಯನ್ನು ಹೆಚ್ಚಿಸಿ ಅವುಗಳ ಗುಣಮಟ್ಟವನ್ನು ಸಹ ಕಾಪಾಡಬಹುದು. ಸೊ ಹೀಗೆ ಎಲ್ಲ ಅಂಶಗಳನ್ನ ನಾವು ನೆನಪಿಟ್ಕೊಳ್ಬೇಕಾಗತ್ತೆ, ಅದರಂತೆ ನಡೆದುಕೊಳ್ಬೇಕಾಗತ್ತೆ. ಹೀಗೆ ನಾವು ಸಂಪನ್ಮೂಲಗಳ ಒಂದು ಅರ್ಥ, ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು, ಅದರ ವಿಧಗಳು ಯಾವ್ಯಾವು, ಹಾಗೆ ನೈಸರ್ಗಿಕ ಸಂಪನ್ಮೂಲದ ಕೊರತೆಯ ಅಂಶಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಅರ್ಥ ಆಯ್ತು ಅಂತ ಭಾವಿಸ್ತಾ ನಿಮಗೆ ಪ್ರಶ್ನೆಗಳಿದ್ದಾವೆ, ಒಂದೆರಡು ಪ್ರಶ್ನೆಗಳನ್ನ ಬರ್ಕೊಳ್ರಿ. ಮೊದಲನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಅದರ ವಿಧಗಳನ್ನ ತಿಳಿಸಿ. ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನ ತಿಳಿಸಿ, ಉದಾಹರಣೆಯನ್ನ ನೀಡಿ. ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆಯನ್ನ ನೀಡಿ. ರೈಟ್, ಇಷ್ಟನ್ನ ನೀವು ಬರ್ಕೊಂಡು ನೋಟ್ ಪುಸ್ತಕದಲ್ಲಿ ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಸಹ ಮತ್ತೊಮ್ಮೆ ಓದ್ಕೊಳ್ರಿ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಇನ್ನಿತರವಾಗಿರ್ತಕ್ಕಂತಹ ಕಲಿಕಾಂಶ ಏನಿದೆ ಆ ಕಲಿಕಾಂಶದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.